ತಿಂಡಿ ಆಯಿತು. ನೆಕ್ಸ್ಟ್ ಸ್ಟಾಪ್ ವಿಲ್ ಬಿ ಹುಣಸೂರು. ಪಿರಿಯಾಪಟ್ಟಣಕ್ಕಿಂತ ಮುಂಚೆನೇ ಟರ್ನ್ ಆಗ್ತೀವಿ ಅನಿಸುತ್ತೆ ಗೋಣಿಕೊಪ್ಪ ರೋಡಿಗೆ. ಕ್ರೆಟಾ ನೋಡಿ ಸಖತ್ತಾಗೈತಲ್ಲ, ಬ್ಲ್ಯಾಕ್ ಫುಲ್ ಡಾರ್ಕ್ ಎಡಿಷನ್. ಮೇಂಟೆನೆನ್ಸ್ ಕಷ್ಟ ಆದರೆ ಬಿ ಎಮ್ ಡಬ್ಲ್ಯೂ ತಾನೇ ಅದು. ಹರೀಶ್ ಪಟೇಲ್ ಕಾಲಲ್ಲಿದೆಯಾ? ಸರಿ ಗಾಯ್ಸ್, ಒಂದು BMW ಪಾಸ್ ಆಯಿತು ಗಾಯ್ಸ್. ಬೈಕು ಫ್ಲೈ ಬೈಕ್ ಹೊಡ್ಕೊಂಡು ಹೋದ ಗೈಸ್. ಇವತ್ತಿನ ದಿನದ್ದು 200 ಕಿಲೋಮೀಟರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು 150 ಬಾಕಿ ಇದೆ ಅನಿಸುತ್ತೆ. ಒಂದು ಮ್ಯಾಪು ಹಾಕ್ಕೊಡೋಕ್ಕೆ ಫೋನಲ್ಲಿ ಚಾರ್ಜು ಖಾಲಿ ಆಗೋಯ್ತು. ಈಗ ನಾವೆಲ್ಲಿದ್ದೀವಿ ಅಂದರೆ ಹಾಸನ ರೋಡಿಗೆ ಡೈವರ್ಷನ್ ಆಗುತ್ತಲ್ಲ ಮೈಸೂರು ರೋಡಿಂದ, ಆ ರೋಡಲ್ಲಿ ಇದ್ದೀವಿ. ಎಲ್ಲ ಒಳ್ಳೊಳ್ಳೆ ಮೆಕ್ಡಿ ಏನೇನೋ ಇದೆ. ಇಲ್ಲಿಂದ ನಮ್ಮೂರಿಗೆ ಹಿಂಗೆ ಹೋಗ್ಬೇಕು, ರೈಟ್ ಸೈಡ್ಗೆ ಹೋದ್ರೆ KR ನಗರ ಸಿಗುತ್ತೆ ನಮ್ಮ ಮನೆ. ನೋಡೋಣ, ಆದರೆ ಬರ್ಬೇಕಾರೆ ಹೋದ್ರಾಯ್ತು. ಈಗ ನಾವು ಹೋಗ್ತಾ ಇರೋದು ಹುಣಸೂರಲ್ಲ, ಸೊ ದಿಸ್ ವೇ. ಇನ್ನು ನೆಕ್ಸ್ಟಿಂದ ರೋಡ್ ಈ ಥರ ಆಗುತ್ತೆ, ಫುಲ್ ಟ್ರಾಫಿಕ್ ಇರುತ್ತೆ ಹುಣಸೂರು ರೋಡ್, ನನಗೆ ಗೊತ್ತಿದ್ದು. ಓಲಿ ಶಿಟ್ ಗುರು, ನೋಡಿದೆ ಅದು ಹಳ್ಳಕ್ಕೆ ಪಟ್ ಅಂತ ಬಿಡು ಹಿಂಗಿಂಗ್ ಆಯ್ತಲ್ಲ. ಅಯ್ಯೋ, ಬೇರೆ ಗಾಡಿ ಆಗಿದ್ರೆ ಅದು ತಡ್ಕತಿರ್ಲಿಲ್ಲ ಅನ್ಸುತ್ತೆ. ಏನೋ ಆಗಿಲ್ಲ ತಾನೇ ಒಟ್ಟಿನಲ್ಲಿ. ದೇವ, ನಿಂಗೆ ಹೆಂಗೆ ಫೀಲ್ ಆಯ್ತು ಬ್ರೋ? ದರ್ಶನ ಮಾಡಿಲ್ಲ. ಅದೇನು ಹೈವೇಲ್ ಮಧ್ಯದಲ್ಲಿ ಹಂಗೆ ಹಳ್ಳ ಬಿದ್ದಿದ್ರು, ಯಾರು ರಿಪೇರಿ ಮಾಡ್ಸೋದು ಬೇಡವಾ? ಗಾಡಿ ಆಫ್ ರೋಡ್ ಮಾಡ್ಕೊಂಡು ಇಲ್ಲ, ಅಲ್ಲಿ ಜಾಗ ಇಲ್ಲ. ಲಾಸ್ಟ್ ಟೈಮ್ ಲಕ್ಷ್ಮಣ್ ತೀರ್ಥ ಅಂತ ನದಿ ತೋರಿಸಿದ್ನಲ್ಲ, ಅದು ಇಲ್ಲಿಂದನೇ ಅಲ್ಲೋಗಿ ಬಂದಿರೋದು. ಇದು ನದಿ ಕಾಣಲ್ಲ ಮೋಸ್ಟ್ಲಿ. ನೋಡೋ, ನಮ್ಮೂರಿಗೆ ಹಿಂಗೂ ಹೋಗ್ಬೋದು, 22 ಕಿಲೋಮೀಟರ್ಸ್ ಇಲ್ಲಿಂದ ನಾನು. ಕುಶಾಲ್ ನಗರ್, ಮಂಗಳೂರು ರೋಡ್, ಮಡಿಕೇರಿ ರೋಡ್ ಇದು, ಮೈಸೂರು ಮಡಿಕೇರಿ. ನೋಡು, ಪ್ಲ್ಯಾನ್ ಚೇಂಜ್ ಮಾಡ್ತೀವಿ, ಮಡಿಕೇರಿಗೆ ಹೋಗ್ಬಿಡೋಣ, ಇಲ್ಲೇ ಹತ್ರ. ಕೇರಳ ತಯ್ಯಂ ನೋಡೋಕೆ ಹೋಗ್ತಿರೋದೀಗ. ಲೆಫ್ಟಾ ಮುಂದೆ ಕೇರಳ. ಕೇರಳ ಗಾಡಿ ಕಣ, ಇವ್ರನ್ನ ಫಾಲೋ ಮಾಡ್ಕೊಂಡ್ರೆ ಕೇರಳಗೆ ಹೋಗ್ಬಿಡ್ತೀವಿ. ಹುಣಸೂರು ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಈಗ ಮುಂದೆ ಎಲ್ಲ ಲೆಫ್ಟ್ ಟರ್ನಿಗೆ ತೊಗೋಬೇಕನ್ಸುತ್ತೆ. ಗೋಣಿಕೊಪ್ಪ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗ್ತೀವಿ ಅನ್ಸುತ್ತೆ ಈಗ, ಮೋಸ್ಟ್ಲಿ, ಗೊತ್ತಿಲ್ಲ. ಆ ಟಾಪ್ ಬಾಕ್ಸ್ ಹಾಕೊಂಡ್ರೆ ಕುತ್ಕೊಳಕ್ಕಾಗಲ್ಲ ಗುರು, ಹಿಂಸೆ ಅಂತ ಕಾಲು ನೋವು ಬರ್ತೈತಂತ ಅವನಿಗೆ. ಸೋಲೋ ಇದ್ರೆ ಬೆಸ್ಟ್ ಅನ್ಕೋ, ಟಾಪ್ ಬಾಕ್ಸು ಲಗೇಜ್ ಎಲ್ಲ ಹಾಕೊಂಡು ಹೋಗಕ್ಕೆ. ಹಾಕೋನೆ ಇವನೇನು ಬಿಟ್ಟು ಹೋಗ್ಬಿಟ್ಟು ಅನ್ಸುತ್ತೆ ಮುಂದೆ ಸಿಕ್ಕಾಪಟ್ಟೆ. ನನಗೇನಿಲ್ಲ, ಆರಾಮ್ಸೆ ಹೋಗ್ತೀನಿ. ಸ್ಪೀಡಾಗಿ ಹೋಗಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ ಆಗುತ್ತಷ್ಟೆ. ಇಲ್ಲೇ ಹೋಗ್ತಾ ಒಂದು ಸ್ಲೋ ಮಾಡ್ಕೊಂಡವನೆ ನನಗೋಸ್ಕರ. ಕಿವಿ ನೋವು ಬರ್ತಾಯಿತ್ತು ಕಣೋ, ಈ ಹೆಲ್ಮೆಟು ಯಪ್ಪ, ಬೇರೆ ತೊಗೊಬೇಕು. ಹಾಂ, ಕ್ಯಾರೆ ರೋಡಿ. ಅರಣ್ಯ ಪ್ರದೇಶಕ್ಕೆ ಎಂಟರ್ ಆಗಿದ್ದೀವಿ ಗೈಸ್. ಈಗ ನಾಗರಹೊಳೆ ಅರಣ್ಯ ವಲಯಕ್ಕೆ ಎಂಟರ್ ಆಗಿದ್ದೀವಿ. ಇಷ್ಟೊತ್ತಲ್ಲಿ ಬರೋ ಸಿಗೋ ಡೌಟು ಆನೆ ಇಲ್ಲ ಅಲ್ಲ. ಏನೋ ಹೇಳ್ತಾನೆ, ಕೇಳಿಸ್ತಾನೆ ಇಲ್ಲ ಗೈಸ್. ಹಾಂ, ಏನು? ಕಾಲ್. ಹಲೋ, ನೆಟ್ವರ್ಕೇ ಇಲ್ಲ. ನಿಮ್ಮ ಲೋ, ನಿಂದು ಕೇಳ್ತಿಲ್ಲ, ನಂದು ಆನೆ ಐತೆ. ಇಂಟರ್ಕಾಮ್ ಡಿಸ್ಕನೆಕ್ಟ್ ಆಗಿದೆ ಗೈಸ್, ಒಂದು ನಿಮಿಷ. ಓಹೋ, ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು ಗೈಸ್. ಬ್ಯಾಟ್ರಿ ಹಾಕ್ಕೊಂಡೆ ಹೋಗೋಣ ಈಗ. ಸ್ವಲ್ಪ ಮುಂದೆ ಹೋಗ್ಬಿಟ್ಟಿರ್ತಾನೆ. ಫೈನ್. ಫುಲ್ಲು ಕಾಡು, ಸಕ್ಕದಾಗಿದೆ ಮಾತ್ರ. ಎಲ್ಲ ಕೇರಳ ಬಸ್ಗಳು ಹಿಂಗೆ ಫುಲ್ಲು ಹೋಟ್ಲಾಗಿರ್ತವೆ. ಯಾ
ಏನಾಯ್ತು? ನೋಡಿ ಹೆಂಗಿದೆ ಕಾಡು, ಮಸ್ತ್. ಇನ್ನು ಗೋಣಿಕೊಪ್ಪಗೆ 13 ಕಿಲೋಮೀಟ್ರ್ ಇದೆ. ಓ, ಚಿರತೆ ಎಲ್ಲ ಇದೆಯಂತಲ್ಲಪ್ಪ. ಕಾಡಲ್ಲಿ ಚಿರತೆ ಇರ್ತಾರೆ, ಇನ್ನೇನು ಇರ್ತದೆ ಅಲ್ಲ? ಅರಣ್ಯ ವಲಯದಿಂದ ಆಚೆ ಬಂದಿದ್ದೀವಿ. ಈ ಒಂದು ಸ್ವಲ್ಪ ವೈಬ್ಸ್ ಚೇಂಜ್ ಆಗ್ತಿದೆ, ಮಲೆನಾಡು ವೈಬ್ಸ್. ಮಲೆನಾಡು ಅಂತಾರ ಇದನ್ನ. ವಿರಾಜಪೇಟೆ ಸೈಡು ಕಾಫಿದು ಎಲ್ಲ ಕಾಣ್ತಿದೆ. ಇನ್ಯಾರಿಗೂ ಆರನಾರ ಹೊಡಿಬೇಕು ತಾನೆ. ಹುಡುಗರು ಇಲ್ಲ ನಿಲ್ತವ್ರೆ. ಈ ವಿಡಿಯೋದಲ್ಲಿ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಕವರ್ ಮಾಡ್ತೀವಿ ಆ ಪ್ಲೇಸಸ್ದು, ಆ ರೋಡ್ಸ್ದು ನಿಮಗೆ ಒಂದು ಝಲಕ್ ಕೊಡ್ತೀವಿ. ಇಲ್ಲಿ ಗಂಟ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಏನೇನು ಬಟನ್ ಇರುತ್ತೆ ಎಲ್ಲ ಪ್ರೆಸ್ ಮಾಡಿ. ನಾನು ನಿನಗೆ ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಪೀಸ್ ಔಟ್.